ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ ಮೂರು ಕ್ಯಾಪ್ಗಳಲ್ಲಿ ಯಾವ ಒಂದು ಕ್ಯಾಪ್ ಬೆಸ್ಟ್ ಅಂತ ನಾವು ಹೇಗೆ ಚೂಸ್ ಮಾಡೋದು? ಲಾರ್ಜ್ ಕ್ಯಾಪ್ ಅಂದ್ರೆ ಏನು, ಮಿಡ್ ಕ್ಯಾಪ್ ಅಂದ್ರೆ ಏನು, ಸ್ಮಾಲ್ ಕ್ಯಾಪ್ ಅಂದ್ರೆ ಏನು, ಯಾವ ರೀತಿ ನಾವು ಕಂಡುಹಿಡಿಯೋದು? ಲಾರ್ಜ್ ಕ್ಯಾಪ್ ಗಿಂತ ಸ್ಮಾಲ್ ಕ್ಯಾಪ್ ರಿಟರ್ನ್ಸ್ ತುಂಬಾ ಕೊಡುತ್ತಾ, ಇಲ್ಲ ಮಿಡ್ ಕ್ಯಾಪ್ ತುಂಬಾ ಕೊಡುತ್ತಾ, ಅದಕ್ಕೋಸ್ಕರನೇ ಈ ರೀತಿ ಡಿವಿಷನ್ಸ್ ಆಗಿದ್ಯಾ, ಇಲ್ಲ ಆಲ್ರೆಡಿ ಈ ತರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಇರಬೇಕು ಅಂತ ಗೌರ್ಮೆಂಟ್ ಆಲ್ರೆಡಿ ಡಿಸೈಡ್ ಮಾಡಿತ್ತಾ? ಯಾಕೆ ಈ ರೀತಿ ಮೂರು ಡಿವಿಷನ್ಸ್ ಇದ್ರೆ ಜನ ಹೇಗೆ ಇನ್ವೆಸ್ಟ್ ಮಾಡ್ತಾರೆ? ಜನ ಯಾವ ಒಂದು ಬೇಸಿಸ್ ಮೇಲೆ ನಾವು ಇನ್ವೆಸ್ಟರ್ಸ್ ಯಾವ ಒಂದು ಬೇಸಿಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ? ಲಾರ್ಜ್ ಕ್ಯಾಪ್ ಬೆಸ್ಟಾ, ಮಿಡ್ ಕ್ಯಾಪ್ ಬೆಸ್ಟಾ, ಸ್ಮಾಲ್ ಕ್ಯಾಪ್ ಬೆಸ್ಟ್ ಅಂತ ಯಾರು ಹೇಳ್ತಾರೆ? ಹೇಗೆ ಹೇಳ್ತಾರೆ? ಯಾವ ಒಂದು ಬೇಸಿಸ್ ಮೇಲೆ ಈ ಒಂದು ಕ್ಯಾಪ್ ಬೆಸ್ಟ್ ಅಂತ ಹೇಗೆ ಹೇಳ್ತಾರೆ? ಇವತ್ತಿನ ವಿಡಿಯೋ ಮೇನ್ ಅಜೆಂಡಾ ಅದೇ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ ಒಂದು ಮೂರು ಕ್ಯಾಪ್ ಗಳಲ್ಲಿ ಏನು ಡಿಫ್ರೆನ್ಸ್ ಇದೆ? ಯಾಕೆ ನೀವು ಲಾರ್ಜ್ ಕ್ಯಾಪ್ ಚೂಸ್ ಮಾಡಬೇಕು, ಯಾಕೆ ಮಿಡ್ ಕ್ಯಾಪ್ ಚೂಸ್ ಮಾಡಬೇಕು, ಸ್ಮಾಲ್ ಕ್ಯಾಪ್ ಯಾಕೆ ಚೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಂಡ್ ಯಾಕೆ ಚೂಸ್ ಮಾಡಬಾರ್ದು ಅನ್ನೋದು ಹೇಳ್ಕೊಡ್ತೀನಿ, ಮೊದಲನೇ ವಿಷಯ. ಎರಡನೇದು, ಯಾರಿಗೆ ಉತ್ತಮ. ಈಗ ಕೆಲವೊಬ್ಬರಿಗೆ ಲಾರ್ಜ್ ಕ್ಯಾಪ್ ಬೆಸ್ಟ್, ಕೆಲವೊಂದು ಜನಕ್ಕೆ ಮಿಡ್ ಕ್ಯಾಪ್ ಬೆಸ್ಟ್, ಇನ್ನು ಕೆಲವರಿಗೆ ಸ್ಮಾಲ್ ಕ್ಯಾಪ್ ಬೆಸ್ಟ್. ಆ ಕೆಲವೊಂದು ಜನ ಯಾರು ಕ್ಯಾಟಗರಿಲಿ ಬರ್ತಾರೆ, ಇದ್ರ ಬಗ್ಗೆ ನಾವು ಮಾತಾಡೋಣ. ಈಗ ಮೊದಲನೇದಾಗಿ ನಾವು ಲಾರ್ಜ್ ಕ್ಯಾಪ್ ಬಗ್ಗೆ ಮಾತಾಡೋಣ, ಅದಾದ್ಮೇಲೆ ಮಿಡ್ ಕ್ಯಾಪ್, ಅದಾದ್ಮೇಲೆ ಸ್ಮಾಲ್ ಕ್ಯಾಪ್. ಮೊದಲನೇದು ಲಾರ್ಜ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದ್ರೆ ಏನು? ನಮ್ಮ ಇಂಡಿಯಾದಲ್ಲಿ ಟಾಪ್ 100 ಕಂಪನಿಗಳು ಯಾವ್ದಾವ್ದಿದಾವಲ್ಲ ಅವನ್ನೆಲ್ಲ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಈಗ ಟಾಪ್ 100 ಕಂಪನಿಗಳಲ್ಲಿ ಮೊದಲನೇದಾಗಿ ಒಂದೆರಡು ಹೆಸರುಗಳು ತಗೋಬೇಕು ಅಂದ್ರೆ ಅದಾನಿ ಬರ್ತಾರೆ, ರಿಲಯನ್ಸ್ ಬರುತ್ತೆ, HAL ಬರುತ್ತೆ. ಈ ರೀತಿ ಡಿಫ್ರೆಂಟ್ ಕಂಪನಿಗಳು ನಮ್ಮ ಲಾರ್ಜ್ ಕ್ಯಾಪ್ ಅಲ್ಲಿ ಬರುತ್ತೆ. ಲಾರ್ಜ್ ಕ್ಯಾಪ್ ಅಂದ್ರೆ ಏನು? ಅತಿ ದೊಡ್ಡ ಕಂಪನಿಗಳು ಆಲ್ರೆಡಿ ಬೆಳೆದು ನಿಂತಿದ್ದಾವೆ ದೈತ್ಯವಾಗಿ. ಬಯೋಕಾನ್, ವಿಪ್ರೋ, ಇನ್ಫೋಸಿಸ್, TCS ಇವೆಲ್ಲಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿ, ಆಲ್ರೆಡಿ 7 ರಿಂದ 8 ಕಂಪನಿ ಕವರ್ ಆಯ್ತು. ಸೊ ಈ ರೀತಿ ಟಾಪ್ 100 ಕಂಪನಿಗಳು ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್, ತುಂಬಾ ದೊಡ್ಡ ಅತಿ ದೈತ್ಯ ಕಂಪನಿಗಳಂತ ಕರಿತೀವಲ್ಲ, ಅವನ್ನ ನಾವು ಟಾಪ್ 100 ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾರ್ಜ್ ಕ್ಯಾಪ್ ನ ಟಾಪ್ 100 ಕಂಪನಿಗಳಂತ ಒಂದು ಹೆಸರು ಕೊಟ್ಟಿದ್ದಾರೆ. ಆ ಒಂದು 100 ಕಂಪನಿಗಳು ಈ ಒಂದು ಲಾರ್ಜ್ ಕ್ಯಾಪ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ಈಗ ನಿಮ್ಗೆ ಅನಿಸ್ಬೋದು, ಬೆಸ್ಟ್ ಅಲ್ವಾ, ಮತ್ತೆ ನಮ್ಮ ಹತ್ರ ಇರೋ ದುಡ್ಡನ್ನ ಟಾಪ್ 100 ಕಂಪನಿಗಳು ಹಾಕ್ಬಿಟ್ರೆ ನಾವು ಅಷ್ಟೇ ಮುಗಿತ್ತು, ಮತ್ತೆ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅವಶ್ಯಕತೆ ಇಲ್ವಲ್ಲ, ಆತರ ನಿಮ್ಗೆ ಅನ್ಸ್ಬೋದು. ಬಟ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನ ಅವರು ತಂದ್ರು ಪಿಕ್ಚರ್ ಅಲ್ಲಿ? ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅವಶ್ಯಕತೆ ಇದೆ, ಹೇಗಿದೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಮಾತಾಡುವಾಗ ನಾವು ಈಗ ಟಾಪ್ 100 ಕಂಪನಿಗಳಲ್ಲಿ ಹೌದು ನೀವು ಇನ್ವೆಸ್ಟ್ ಮಾಡಬಹುದು, ಒಳ್ಳೆ ರಿಟರ್ನ್ಸ್ ಬರುತ್ತೆ. ಬಟ್ ಒಂದು ತಿಳ್ಕೊಂಬಿಡಿ, ಒಂದು ಡಿಸ್ಅಡ್ವಾಂಟೇಜ್ ಇದ್ರೆ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಒಂದು ಅಡ್ವಾಂಟೇಜ್ ಇದೆ ಅಂದ್ರೆ ಡಿಸ್ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ. ಸೊ ಅದೇ ರೀತಿನೇ ಲಾರ್ಜ್ ಕ್ಯಾಪ್ಗೂ ಇದೆ, ಮಿಡ್ ಕ್ಯಾಪ್ಗೂ ಇದೆ, ಸ್ಮಾಲ್ ಕ್ಯಾಪ್ಗೂ ಇದೆ. ಸೊ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಈಗ ಟಾಪ್ 100 ಕಂಪನಿಗಳಲ್ಲಿ ನಾನು ಆಲ್ರೆಡಿ ನಿಮಗೆ ಒಂದು ಫ್ಯೂ ಹೆಸರು ಕೊಟ್ಟೆ ನಾನು. ರಿಲಯನ್ಸ್, ಅದಾನಿ, TCS, ವಿಪ್ರೋ, ಇನ್ಫೋಸಿಸ್, ಬಯೋಕಾನ್, HCL, ಈ ರೀತಿ ಡಿಫ್ರೆಂಟ್ ಕಂಪನಿಗಳು ಬಂದು ಕುತ್ಕೊಳ್ತವೆ ಅಂತ ಹೇಳಿದೆ ನಾನು. ಈಗ ನೀವು ಟಾಪ್ 100 ಕಂಪನಿಗಳಲ್ಲಿ ಯಾವ ಒಂದು ಕಂಪನಿಗೆ ಮೇಲೆ ಬೇಕಾದ್ರೂ ನೀವು ಶೇರ್ಸ್ ನ ಪರ್ಚೇಸ್ ಮಾಡಬಹುದು, ಇನ್ವೆಸ್ಟ್ ಮಾಡಬಹುದು. ನಿಮಗೆ ರಿಟರ್ನ್ಸ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಅಂಡ್ ಇಲ್ಲಿ ಈಗ ನಾನು ಮೊದಲನೇದಾಗಿ ಲಾರ್ಜ್ ಕ್ಯಾಪ್ ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ. ಸೊ ಮೊದಲನೇದು, ಆಲ್ರೆಡಿ ಇದು ಲಾರ್ಜ್ ಕ್ಯಾಪ್ ಇರೋದ್ರಿಂದ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆ ರಿಸ್ಕ್ ಕಮ್ಮಿ ಅಂತೀನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಎಕಾನಮಿಲಿ ಏನಾದ್ರೂ ಅನ್ಸರ್ಟನಿಟಿ ಅಂದ್ರೆ ನಾವು ಊಹೆ ಮಾಡಕ್ಕಾಗಲ್ಲ ಮುಂದೆ ಏನಾಗುತ್ತೆ ಅಂತ, ಆ ತರ ಏನಾದ್ರೂ ಒಂದು ಯುದ್ಧ ಆಗೋದು, ಇಲ್ಲ ಭೂಕಂಪ ಆಗೋದು, ಇಲ್ಲ ಏನೋ ಒಂದು ಕೈ ಘಟನೆ ಆದಾಗ ಆ ಒಂದು ಕೈ ಘಟನೆ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ಮೊದಲನೇದಾಗಿ ಹೊಡೆತ ಬೀಳೋದು ಸ್ಮಾಲ್ ಕ್ಯಾಪ್ಗೆ, ಲಾರ್ಜ್ ಕ್ಯಾಪ್ ಬೀಳಲ್ಲ. ಯಾಕೆ ಅಂದ್ರೆ ಲಾರ್ಜ್ ಕ್ಯಾಪ್ ಆಲ್ರೆಡಿ ಎಸ್ಟಾಬ್ಲಿಷ್ ಕಂಪನಿಗಳು ದೈತ್ಯವಾಗಿ ಬೆಳೆದು ನಿಂತಿವೆ, ಅವ್ರಿಗೆ ಹೊಡೆತನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವರು ಅತಿ ಬೇಗ ಕುಗ್ಗಲ್ಲ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅವ್ರು ತಡ್ಕೋತಾರೆ, ಏನಾದ್ರೂ ಆದ್ರೂ ನಮ್ಮ ಇಂಡಿಯನ್ ಎಕಾನಮಿಗೆ ಏನಾದ್ರೂ ಆದ್ರೂ ಅವ್ರ ಶೇರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಬಟ್ ಅವ್ರಿಗೆ ಫುಲ್ ಕಮ್ಮಿ ಆಗಲ್ಲ. ಸೊ ತಡ್ಕೊಂಡು ಮತ್ತೆ ರಿಕವರಿ ಆಗಿ ಮೇಲೆ ಬರುವಂತ ಒಂದು ಸಾಧ್ಯತೆಗಳು ಇರ್ತವೆ. ಇದು ಪ್ಲಸ್ ಪಾಯಿಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ. ಅಂಡ್ ಎರಡನೇದ್ದು, ನಿಮ್ಗೆ ಒಳ್ಳೆ ರಿಟರ್ನ್ಸ್ ನ ಕೊಡ್ತಾರೆ ಲಾರ್ಜ್ ಕ್ಯಾಪ್ ಅವರು. ಆಲ್ರೆಡಿ ಆ ಕಂಪನಿಗಳು, ನಾನು ಇವಾಗಲೇ ತಗೊಂಡಿರೋ ಕಂಪನಿಗಳೆಲ್ಲ ಲಾರ್ಜ್ ಕ್ಯಾಪ್ ಅಲ್ಲಿ ಬರ್ತವೆ. ಈ ಕಂಪನಿಗಳೆಲ್ಲ ನಿಮ್ಗೂ ಗೊತ್ತು. ಯಾಕೆ ಗೊತ್ತು? ಬಿಕಾಸ್ ನಿಮ್ಗೂ ಈ ಕಂಪನಿ ಹೆಸರು ಕೇಳಿದ್ದೀರಾ, ಬಿಕಾಸ್ ಈ ಕಂಪನಿಗಳೆಲ್ಲ ಆಲ್ರೆಡಿ ಫೇಮಸ್ ಆಗಿದ್ದಾವೆ. ಸೊ ನಿಮ್ಗೂ ಅದಕ್ಕೆ ಗೊತ್ತಿರುತ್ತೆ. ಸೊ ನೀವು ಅದಕ್ಕೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ ಲಾರ್ಜ್ ಕ್ಯಾಪ್ ಅಲ್ಲಿ. ಬಿಡು, ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ, ಇನ್ವೆಸ್ಟ್ ಮಾಡೋಣ, ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ ಒಂದಲ್ಲ ಒಂದಿನ ಅಂತ ನೀವು ಇನ್ವೆಸ್ಟ್ ಮಾಡ್ತೀರಾ. ಕರೆಕ್ಟ್. ಸೊ ಇದೊಂದು ಪ್ಲಸ್ ಪಾಯಿಂಟ್. ಸೊ ನಿಮ್ಗೆ ಅಲ್ಟಿಮೇಟ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ, ಒಂದಲ್ಲ ಒಂದಿನ ಲಾರ್ಜ್ ಕ್ಯಾಪ್ ಒಳ್ಳೆ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ. ಇದೊಂದು ಪ್ಲಸ್ ಪಾಯಿಂಟ್. ಸೊ ಇನ್ನೊಂದೇನಂದ್ರೆ ಪ್ಲಸ್ ಪಾಯಿಂಟ್ ಮೂರನೇದು, ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ ದುಡ್ಡು ಸೇಫ್ ಆಗಿರುತ್ತೆ, ಕುಗ್ಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಂಪನಿ ರಿಲಯನ್ಸ್ ಎಕ್ಸಾಂಪಲ್, ರಿಲಯನ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದೀರಾ, ನಾಳೆ ರಿಲಯನ್ಸ್ ಕಂಪನಿ ಮುಚ್ಚೋಗ್ಬಿಡುತ್ತಾ?
ಮುಳುಗೋಗ್ಬಿಡುತ್ತಾ? ಇಲ್ಲ. ನೀವು ಏನೇ ಮಾಡಿದ್ರು ರಿಲಯನ್ಸ್ ಕಂಪನಿ ಮುಳುಗಲ್ಲ. ಸೊ ನಿಮ್ ದುಡ್ಡು ಸೇಫ್. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಅದೇ ಯಾವ್ದೋ ಒಂದು ಕಂಪನಿ ನಿನ್ನೆ ಮೊನ್ನೆ ಬಂದಿರೋ ಕಂಪನಿ ಇವಾಗ ತಾನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿದೆ, ಒಳ್ಳೆ ಒಂದು ಫಸ್ಟ್ ತಿಂಗಳಲ್ಲಿ ಫಸ್ಟ್ ಪ್ರಾಫಿಟ್ ಚೆನ್ನಾಗಿ ಮಾಡಿದ್ರು, ಸೆಕೆಂಡ್ ತಿಂಗಳಲ್ಲಿ ಮುಳುಗೋಯ್ತು, ಸ್ಟಾಕ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿ ನಿಮ್ ದುಡ್ಡು ಹೋಯ್ತು. ಈ ರೀತಿ ಆಗುತ್ತಾ? ಆಗಲ್ಲ. ಬಿಕಾಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪನಿಗಳು, ದೈತ್ಯವಾಗಿ ಬೆಳೆದಿದ್ದವು ಕಂಪನಿಗಳು. ಸೊ ನಿಮ್ ದುಡ್ಡು ಸೇಫ್ ಆಗಿರುತ್ತೆ. ಡಿಸ್ಅಡ್ವಾಂಟೇಜಸ್ ಆಫ್ ಲಾರ್ಜ್ ಕ್ಯಾಪ್ ಏನು? ಮೊದಲನೇದು ನಾನು ಆಗ್ಲೇ ಹೇಳ್ದಂಗೆ, ಹೊಡೆತ ಬಿದ್ದರೆ ಕಂಪನಿಗಳಿಗೆ ಬೇಗ ಬೀಳುತ್ತೆ, ಹೌದು, ಬಟ್ ಶೇರ್ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಶೇರ್ ವ್ಯಾಲ್ಯೂ ಯಾವ ರೀತಿ ಕಮ್ಮಿ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಒಂದು ಸ್ಟಾಕ್ ಇದೆ. ಕೊಚ್ಚಿನ್ ಶಿಪ್ ಯಾರ್ಡ್, ಆ ಕಂಪನಿ ಶೇರ್ ವ್ಯಾಲ್ಯೂ 3,500 ಇತ್ತು. 3,500ದಿಂದ ಸೀದಾ 1,000 ರೂಪಾಯಿ ಬಂದಿತ್ತು. ಈ ರೀಸೆಂಟ್ ಆಗಿ ಯುದ್ಧ ಎಲ್ಲ ಆಯ್ತಲ್ಲ, ಆ ಟೈಮಲ್ಲಿ ತುಂಬಾ ಕಮ್ಮಿಯಾಗಿ ಶೇರ್ ವ್ಯಾಲ್ಯೂ ಮತ್ತೆ ವಾಪಸ್ಸು ಅದ್ರ ಸ್ಥಾನಕ್ಕೆ ಬಂದು ನಿಂತಿದೆ. 3,000 2,500 ಬಂದು ನಿಂತಿದೆ. ಬಟ್ ನಾನು ಹೇಳ್ತಾ ಇದ್ದೇನೆ ಹೇಳಿ, ಇಲ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ. ಕಂಪನಿ ಶೇರ್ ವ್ಯಾಲ್ಯೂ ಸ್ಲೋ ಆಗಿರುತ್ತೆ, ಫಾಸ್ಟ್ ಆಗಿರುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ? ಟಾಟಾ ಕಂಪನಿ, ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ, ಒನ್ ಆಫ್ ದ ಲಾರ್ಜೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಂಬರ್ 1 ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಟಾಟಾ ಮೋಟಾರ್ ಶೇರು 1,110 ರೂಪಾಯಿ ಹೋಗಿತ್ತು ಲಾಸ್ಟ್ ಇಯರ್ ಜೂನ್ ಜುಲೈಯಲ್ಲಿ. ಈಗ ಮತ್ತೆ ವಾಪಸ್ 700-600 ರೂಪಾಯಿ ಬಂದು ನಿಂತಿದೆ. ಅಂಡ್ ಲಾಸ್ಟ್ 2015 ಅಲ್ಲಿ ಎಷ್ಟಿತ್ತು? 700-600. 2025 700-600 ರೂಪಾಯಿನೇ ಇದೆ. 10 ವರ್ಷದಲ್ಲಿ ಟಾಟಾ ಮೋಟಾರ್ಸ್ ಅವರು ಇನ್ವೆಸ್ಟರ್ಸ್ಗೆ ಏನು ರಿಟರ್ನ್ಸ್ ಕೊಟ್ಟೇ ಇಲ್ಲ. ನೀವು 2015 ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ದುಡ್ಡು ಹಂಗೆ ಇದೆ ಇವಾಗ್ಲೂ. ಬಟ್ ಟಾಟಾ ಲಾರ್ಜ್ ಕಂಪನಿ ನೋಡಿ, ಡಿಸ್ಅಡ್ವಾಂಟೇಜ್ ಇದು. ಸೊ ಇಲ್ಲಿ ಟಾಪ್ 100 ಲಾರ್ಜ್ ಕಂಪನಿ ಅಂತ ನಾನು ಹೇಳಿದಾಗ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾವ ಕಂಪನಿ ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ, ಯಾವ ಕಂಪನಿ ಮೇಲೆ ನಾನು ದುಡ್ಡು ಹಾಕಿದ್ರೆ ಆ ಒಂದು ದುಡ್ಡು ನನಗೆ ಡಬಲ್ ಆಗೇ ಆಗುತ್ತೆ, ಅಟ್ಲೀಸ್ಟ್ 5 ವರ್ಷದಲ್ಲಿ ನನಗೆ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ ಅನ್ನೋ ಕಂಪನಿ ಮೇಲೆ ಹಾಕಬೇಕು, ಇನ್ವೆಸ್ಟ್ ಮಾಡಬೇಕು. ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು? ನೀವು ಈ ವಿಡಿಯೋನ ನೋಡ್ಕೊಂಡ್ ಬರ್ಬೋದು. ಈ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಂಪನಿ ಅನಾಲಿಸಿಸ್ ಮಾಡ್ಬೇಕಂತ ಹೇಳಿದ್ದೀನಿ. ಆ ವಿಡಿಯೋ ನೋಡೋದ್ರ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇದು ಲಾರ್ಜ್ ಕ್ಯಾಪ್ ಬಗ್ಗೆ ಮಾಹಿತಿ ಆಯಿತು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ಅಂದ್ರೆ ಏನು? ಮಿಡ್ ಅಂದ್ರೆ ಸೆಂಟರ್. ಮಿಡ್ ಅಂದ್ರೆ ಏನು? ಸೆಂಟರ್ ಅಲ್ವಾ? ಸೊ ಏನು? ಟಾಪ್ 100 ಕಂಪನಿಗಳು ಲಾರ್ಜ್ ಕ್ಯಾಪ್. ಮಿಡ್ ಅಂದ್ರೆ 100ರಿಂದ 250 ಕಂಪನಿಗಳು. ನೆಕ್ಸ್ಟ್ ಬರುತ್ತೆ 100ರಿಂದ 250 ಕಂಪನಿಗಳು, ಅಂದ್ರೆ 150 ಕಂಪನಿಗಳು ಆಯ್ತು ಟೋಟಲ್ ಆಗಿ. ಸೊ 100ರಿಂದ 250 ಅಂದ್ರೆ 150 ಕಂಪನಿಗಳು ಮಿಡ್ ಕ್ಯಾಪ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ಗೌರ್ಮೆಂಟ್ ಏನ್ ಮಾಡಿದೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸೆಬಿ ಏನ್ ಮಾಡುತ್ತೆ ಅಂದ್ರೆ, ಟಾಪ್ 100 ಲಾರ್ಜ್ ಕ್ಯಾಪ್ ಅಲ್ಲಿ ಆಯ್ತು, ನೆಕ್ಸ್ಟ್ 100ರಿಂದ 250 ಕಂಪನಿಗಳು ಯಾವ್ದಿದ್ದಾವೆ ಅವನ್ನ ನಾವು ಮಿಡ್ ಕ್ಯಾಪ್ ಅಲ್ಲಿ ಹಾಕೋಣ. ಈಗ ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ಅಂದ್ರೆ ಏನು? ಈ ಕಡೆ ಅತಿ ದೊಡ್ಡವಾಗಿ ಎಸ್ಟಾಬ್ಲಿಷ್ ಆಗಿರೋ ಕಂಪನಿಗಳು ಅಲ್ವಾ, ಈ ಕಡೆ ತೀರಾ ಇವಾಗ ಬಂದು, ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ. ಆಲ್ರೆಡಿ ಸ್ವಿಗ್ಗಿ ಇತ್ತು, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿದ್ದು ರೀಸೆಂಟ್ ಆಗಿನೇ ಎಸ್ಟಾಬ್ಲಿಷ್ ಆಗಿದ್ದು. ಅದೇ ರೀತಿನೇ ಝೊಮ್ಯಾಟೊ, ಇವೆಲ್ಲ ರೀಸೆಂಟ್ ಆಗಿ ಬಂದಿರೋ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನಾನು ಕಂಪನಿ ಬಗ್ಗೆ ಮಾತಾಡ್ತಿಲ್ಲ, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರೋ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಇಲ್ಲಿ ಮಿಡ್ ಕ್ಯಾಪ್ ಅಂದ್ರೆ ಯಾವ ರೀತಿ ಕಂಪನಿಗಳು? ತುಂಬಾ ಅತಿ ದೊಡ್ಡವಾಗೂ ಬೆಳೆದು ನಿಂತಿಲ್ಲ, ಈ ಕಡೆ ತುಂಬಾ ನಾರ್ಮಲ್ ಡಕೋಟಾ ಕಂಪನಿಗಳು ಅಲ್ಲ, ಒಳ್ಳೆ ಕಂಪನಿಗಳಿದಾವೆ, ಒಳ್ಳೆ ರಿಟರ್ನ್ಸ್ ಕೊಡ್ತವೆ. ಅಂಡ್ ಇಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಇವರು. ನೀವು ಅಬ್ಸರ್ವ್ ಮಾಡಿ, ಮಿಡ್ ಕ್ಯಾಪ್ ಕಂಪನಿಗಳು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತವೆ. ಅಂಡ್ ಅವ್ರ ಗ್ರೋತ್ ಹಿಂಗೆ ಇರುತ್ತೆ ಯಾವಾಗ್ಲೂ. ಗ್ರೋತ್ ಯಾವಾಗ್ಲೂ ಅವ್ರ ಅಪ್ಪರ್ ವರ್ಡ್ಸೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವೊಂದು ಕಂಪನಿಗಳ ನೇಮ್ ನಾನು ತಗೋಬೇಕು ಅಂದ್ರೆ ITC, NHPC, IDBI ಬ್ಯಾಂಕ್, ಕಾಫ್ರೇಜ್, ಮ್ಯಾಕ್ಸ್ ಹೆಲ್ತ್ ಇನ್ಶೂರೆನ್ಸ್, ಈ ರೀತಿ ಡಿಫ್ರೆಂಟ್ ಕಂಪನಿಗಳು ಮಿಡ್ ಕ್ಯಾಪ್ ಅಲ್ಲಿ ಬರುತ್ತೆ. ಈಗ ನಾನು IDBI ಬ್ಯಾಂಕ್ ನಾನು ಮಿಡ್ ಕ್ಯಾಪ್ ಅಲ್ಲಿ ತಗೊಂಡೆ. SBI ಮತ್ತೆ HDFC ಲಾರ್ಜ್ ಕ್ಯಾಪ್ ಅಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. HDFC ನಂಬರ್ 1 ಬ್ಯಾಂಕಿಂಗ್ ಇನ್ ಇಂಡಿಯಾ. ಸೊ ಅದು ಲಾರ್ಜ್ ಕ್ಯಾಪ್ ಅಲ್ಲಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಈ IDBI, ICICI ಇವೆಲ್ಲ ಮಿಡ್ ಕ್ಯಾಪ್ ಅಲ್ಲಿ ಬರ್ತವೆ. ಸೊ ಗೊತ್ತಾಗ್ತಿದ್ದಿಲ್ಲ ನಾನು ನಿಮ್ಗೆ ಹೇಳ್ತಿರೋದು, ಎಸ್ಟಾಬ್ಲಿಷ್ಗೂ ಇವಾಗ ಮಿಡ್ ಕ್ಯಾಪ್ ಬರೋದಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅಂತ. ಸೊ ಇವಾಗ ನಾನು ಏನೇನು ನೇಮ್ಸ್ ತಗೊಂಡಲ್ಲ ಅವೆಲ್ಲ ಮಿಡ್ ಕ್ಯಾಪ್ ಅಲ್ಲಿ ಬರುತ್ತೆ. ಈಗ ನಾನು ನೇಮ್ಸ್ ತಗೊಂಡಲ್ಲ ಮಿಡ್ ಕ್ಯಾಪ್ ಅಲ್ಲಿ, ಇವ್ರದ್ದು ನೀವು ಸ್ಟಾಕ್ ವ್ಯಾಲ್ಯೂದು ನೀವು ಅನಾಲಿಸಿಸ್ ಮಾಡಿ, ಇವ್ರದ್ದು ಗ್ರೋತ್ ಕನ್ಸಿಸ್ಟೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ITC ಏನು? ITC ಕಂಪನಿ ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ, ತಂಬಾಕು, ಗುಟ್ಕಾ, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ. ಅದ್ರ ಜೊತೆಗೆ ನೀವು ಮ್ಯಾಗಿ, ಅದು ಅಷ್ಟೇ ITCನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಆ ಒಂದು ಕಂಪನಿ ಶೇರ್ ನೋಡಿದ್ರೆ 300-200 ಇತ್ತು ಒಂದು 2 years 4 years ಮುಂಚೆ. ಅದಾದ್ಮೇಲೆ 400 ಆಯ್ತು, ಅದಾದ್ಮೇಲೆ 500 ಆಯ್ತು, ಇವಾಗ 550ಕ್ಕೆ ಬಂದಿದೆ. ಮುಂದೆ 600-700 ಆಗುತ್ತೆ, ಸ್ಲೋ ಆಗುತ್ತೆ. ಸೊ ಸ್ಲೋ ಕನ್ಸಿಸ್ಟೆನ್ಸಿ ಇರೋದು. ಸೊ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಈ ಕಂಪನಿಯಲ್ಲಿ, ಬಟ್ ನೀವು ಪೇಷನ್ಸ್ ಇರಬೇಕು. ಇದು ಮಿಡ್ ಕ್ಯಾಪ್. ಈ ಮಿಡ್ ಕ್ಯಾಪ್ ಅಲ್ಲಿ ನಾನು ನಿಮಗೆ ಅಡ್ವಾಂಟೇಜಸ್ ಹೇಳೋದಾದ್ರೆ, ಮಿಡ್ ಕ್ಯಾಪ್ ನಾನು ಹೇಳಿದಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ, ಪಾಯಿಂಟ್ ನಂಬರ್ 1. ಎರಡನೇದು, ನೀವು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದು. ನಾನು ಯಾವಾಗ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತೀನಿ ಅದು ನಿಜಾನೇ. ಬಿಕಾಸ್ ಮಿಡ್ ಕ್ಯಾಪ್ ಸ್ಲೋ ಗ್ರೋತ್ ಅಂಡ್ ನಿಮ್ಗೆ ಇಲ್ಲಿ ಪೇಷನ್ಸ್ ಯಾರಿಗಿದೆ ಅವ್ರು ಮಾತ್ರ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ.
ಅಂದ್ರೆ ತಡ್ಕೋಬೇಕು, ಅಟ್ಲೀಸ್ಟ್ 5 ಇಯರ್ಸ್ 10 ಇಯರ್ಸ್ ನಿಮ್ ಸ್ಟಾಕ್ ನ ಹೋಲ್ಡ್ ಮಾಡಬೇಕು. ಸೊ ದಟ್ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತಲ್ವಾ. ಹೋಲ್ಡ್ ಮಾಡಬೇಕು, ಯಾವಾಗಲೂ ಅಷ್ಟೇ ಪೇಷನ್ಸ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಒಂದು ಎರಡನೇದು ಹೋಲ್ಡ್ ಮಾಡೋ ಕೆಪಾಸಿಟಿ ಇರಬೇಕು. ನಾನು ಇವತ್ತು ಪರ್ಚೇಸ್ ಮಾಡ್ತೀನಿ, 1 ವರ್ಷ ಸಾಕು, ರಿಟರ್ನ್ಸ್ ಮಾಡ್ತಾ ಸೆಲ್ ಮಾಡ್ಬಿಡ್ತೀನಿ, ಹಂಗೆ ಮಾಡಬಾರ್ದು. ಹೋಲ್ಡ್ ಮಾಡಿ. ನೀವು ಪದೇ ಪದೇ ಆ್ಯಪ್ ಹೋಗಿ ನೋಡೋದು, ಇನ್ವೆಸ್ಟ್ ಮಾಡಿದ್ದೀರಾ ಬಿಟ್ಬಿಡ್ಬೇಕಷ್ಟೇ, ಬಿಟ್ಬಿಡ್ಬೇಕು. ನಾನು ಇನ್ವೆಸ್ಟ್ ಮಾಡಿದ್ದೀನಿ ನಾನು ಮರ್ತೋಗ್ಬಿಡ್ಬೇಕು, ಸುಮ್ಮನೆ ತಲೆಯಲ್ಲಿ ಇರಬೇಕಷ್ಟೇ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ರಿಟರ್ನ್ಸ್ ಬರುತ್ತೆ ಅನ್ನೋ ತಲೆಯಲ್ಲಿ ಇರಬೇಕು. ಆ ರೀತಿ ನೀವು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ಕೋಬೇಕು ಮಿಡ್ ಕ್ಯಾಪ್ಗಳಲ್ಲಿ ಮಾಡುವಾಗ. ಸೊ ನಿಮಗೆ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ. ಸ್ಲೋ ಕನ್ಸಿಸ್ಟೆನ್ಸಿ, ಇಯರ್ ಆನ್ ಇಯರ್ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇರ್ತಾರೆ ಇವರು, ಅದು ಒಂದು ಗ್ಯಾರಂಟಿ. ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದ್ರೆ, ಅಗೇನ್ ಸ್ಲೋ ಕನ್ಸಿಸ್ಟೆನ್ಸಿ, ಅತಿ ಬೇಗವಾಗಿ ರಿಟರ್ನ್ಸ್ ಕೊಡಲ್ಲ. ಫಾರ್ ಎಕ್ಸಾಂಪಲ್, ಲಾರ್ಜ್ ಕ್ಯಾಪ್ ಅಲ್ಲಿ ರೀಸೆಂಟ್ ಆಗಿ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧ ಆಯ್ತು. ಅವಾಗ ನಮ್ ಇಂಡಿಯನ್ದು ಡಿಫೆನ್ಸ್ ಸ್ಟಾಕ್ಸ್ ಅತಿ ವೇಗವಾಗಿ ಮೇರೋಯ್ತು. ಯಾರ್ಯಾರು ಆ ಟೈಮಲ್ಲಿ, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇತ್ತು ಒಂದು ಸ್ಟಾಕ್ ವ್ಯಾಲ್ಯೂ, ಎಕ್ಸಾಂಪಲ್ ನಾನು 100 ರೂಪಾಯಿಗೆ ಒಂದು 1000 ಕ್ವಾಂಟಿಟಿ ತಗೊಂಡೆ, ಆ ಒಂದು 100 ರೂಪಾಯಿ ಸೀದಾ 500 ರೂಪಾಯಿ ಆಗಿದೆ. ನನಗೆ ಎಷ್ಟು ಪ್ರಾಫಿಟ್ ಆಗಿರ್ಬೇಡ ನೀವೇ ಲೆಕ್ಕ ಹಾಕಿ. ಈ ರೀತಿ ಲಾರ್ಜ್ ಕ್ಯಾಪಲ್ಲಿ ಆಗುತ್ತೆ, ಅದೇ ಮಿಡ್ ಕ್ಯಾಪಲ್ಲಿ ಈ ರೀತಿ ಆಗಲ್ಲ. ಸೊ ಇಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಮಾತಾಡುವಾಗ ನೀವು ಗಮನ ಕೊಟ್ಟು ಕೇಳಬೇಕು, ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ಗೆ ಸಂಬಂಧಗಳು ಏನೇನಿದಾವೆ. ಅದೇ ಮಿಡ್ ಕ್ಯಾಪ್ ಅಲ್ಲಿ ಈ ರೀತಿ ಆಗಲ್ಲ. ಮಿಡ್ ಕ್ಯಾಪ್ ಅಲ್ಲಿ ನೀವೇನಾದ್ರೂ ಸ್ಲೋ ಗ್ರೋತ್ ಆಗುತ್ತೆ, ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಅಂಡ್ ಪೇಷನ್ಸ್, ಹೋಲ್ಡಿಂಗ್ ಪೀರಿಯಡ್ ನೀವು ತುಂಬಾ ತಡ್ಕೊಂಡಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ತುಂಬಾ ಜನ ಏನ್ ಮಾಡ್ತಾರೆ, ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಲ್ಲ. ಲಾರ್ಜ್ ಕ್ಯಾಪ್ ಎಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾಡ್ತಾರೆ, ಮಿಡ್ ಕ್ಯಾಪ್ ಅಲ್ಲಿ ಮಾಡಕ್ಕೆ ಹೋಗಲ್ಲ. ಸೊ ಮಿಡ್ ಕ್ಯಾಪ್ ಅಲ್ಲಿ ಆಕ್ಚುಲಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಮಿಡ್ ಕ್ಯಾಪ್ ತುಂಬಾ ಸೇಫೆಸ್ಟ್ ಆಕ್ಚುಲಿ. ಇಲ್ಲಿ ನೀವು ಸ್ಮಾಲ್ ಕ್ಯಾಪ್ಗೂ ಹೋಗಲ್ಲ, ಲಾರ್ಜ್ ಕ್ಯಾಪ್ ಬೇಡ, ಮಿಡ್ ನಾನು ಸೇಫ್, ನನ್ನ ಸ್ಟಾಕ್ ಆರಾಮಾಗಿ ಒಂದು ಕನ್ಸಿಸ್ಟೆನ್ಸಿ ಸ್ಲೋ ಆಗಿ ರಿಟರ್ನ್ಸ್ ಕೊಡುತ್ತೆ ಅಂತ ನೀವು ಅನ್ಕೊಂಡು ಸ್ವಲ್ಪ ಜನ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಒಂಥರ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದೇ ಇದು ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಸ್ವಲ್ಪ ಜನಕ್ಕೆ. ಸೊ ಅದನ್ನ ನಾನು ಹೇಳೋದು, ವೆಯ್ಟ್ ಮಾಡಿ ಹೋಲ್ಡಿಂಗ್ ಪೀರಿಯಡ್ ಇರಲಿ ಅಂತ. ಇದು ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ಅಂದ್ರೆ ಏನು, 100 ರಿಂದ 250 ಕಂಪನಿಗಳು ಏನೇನು ಬರ್ತಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿದ್ದಾರೆ, ಅದನ್ನ ನಾವು ಮಿಡ್ ಕ್ಯಾಪ್ ಅಂತ ಕರಿತೀವಿ. ಇದು ಮಿಡ್ ಕ್ಯಾಪ್ ಬಗ್ಗೆ ಆಯ್ತು. ಲಾಸ್ಟ್ ಸ್ಮಾಲ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂತ ಹೇಳಿದಾಗ 250 ಕಂಪನಿಗಳಿಂದ 500 ಕಂಪನಿಗಳು, ನೆಕ್ಸ್ಟ್ 250. ಸೊ ನಿಮ್ಗೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಹೆಂಗೈತೆ ಹೇಳಿ, ಲಾರ್ಜ್ ಕ್ಯಾಪ್ ಅಲ್ಲಿ 100, ಮಿಡ್ ಕ್ಯಾಪ್ ಅಲ್ಲಿ 150, ಸ್ಮಾಲ್ ಕ್ಯಾಪ್ ಅಲ್ಲಿ 250. 250 ಕಂಪನಿಗಳು, 250 ರಿಂದ 500 ಕಂಪನಿಗಳು ಇದು ಬರ್ತಾರ ಲಿಸ್ಟ್ ಅಲ್ಲಿ. ಆ ಒಂದು ಲಿಸ್ಟ್ ಅಲ್ಲಿ ಬಂದು ಕೂತ್ಕೊಂಡದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಸ್ಮಾಲ್ ಕ್ಯಾಪ್ ಕಂಪನಿಗಳು ಹೆಸರಲ್ಲೇ ಇದೆ ಸ್ಮಾಲ್. ಸ್ಮಾಲ್ ಅಂದ್ರೇನು, ಈಗ ಕಂಪನಿಗಳು ಎಸ್ಟಾಬ್ಲಿಷ್ ಆಗಿರ್ತವೆ ಒಂದು 2 ಇಯರ್ಸ್ ಮುಂಚೆ, ಅಂಡ್ ಆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇರ್ತವೆ, ಗ್ರೋತ್ ಬರ್ತಾ ಇರುತ್ತೆ. ಅಂಡ್ ಆ ಒಂದು ಕಂಪನಿಗಳು ರೀಸೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರ್ತವೆ. ಆ ಕಂಪನಿಗಳನ್ನ ನಾವು ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಈಗ ನಾನು ಸ್ಮಾಲ್ ಕ್ಯಾಪ್ ಬಗ್ಗೆ ಮಾತಾಡಬೇಕಾದ್ರೆ, ಸ್ಮಾಲ್ ಕ್ಯಾಪ್ ತುಂಬಾ ಒಳ್ಳೆ ರಿಟರ್ನ್ಸ್ ನ ಕೊಡ್ತಾರೆ, ಹೌದು ಒಪ್ಕೋತೀನಿ. ಬಟ್ ಯಾವಾಗಲೂ ಅಷ್ಟೇ, ನಾವು ಇನ್ವೆಸ್ಟರ್ಸ್ ನಮ್ಮ ಮನಿ, ನಮ್ಮ ಒಂದು ದುಡ್ಡು ಸೇಫ್ ಆಗಿರ್ಬೇಕು. ನಾನೀಗ ಸ್ಮಾಲ್ ಕ್ಯಾಪ್ ಅಲ್ಲಿ ಇರೋ ಎಲ್ಲಾ ಕಂಪನಿಗಳು ರಿಸ್ಕ್ ಅಂತ ನಾನು ಹೇಳ್ತಾ ಇಲ್ಲ. ನಾನು ಏನೇ ಹೇಳಲಿ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಏನೇ ನಾನು ಹೇಳಿದ್ರು ಅಟ್ ದ ಎಂಡ್ ಆಫ್ ದ ಡೇ ನಾವು ಅನಾಲಿಸಿಸ್ ಮಾಡಲೇಬೇಕು. ಆ ಒಂದು ಕಂಪನಿ ಅನಾಲಿಸಿಸ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಲೇಬೇಕು. ಅದಾದ್ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ನೀವು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬಿಡ್ತೀರಾ ನಿಮ್ಮ ದುಡ್ಡನ್ನ? ಇಲ್ಲ ತಾನೆ. ಒಬ್ಬರ ಹತ್ರ ಕೇಳ್ತೀರಾ, ಯಾಕೆ ಕೇಳ್ತೀರಾ? ಅವ್ರು ಗೊತ್ತಿರುತ್ತೆ ಅಂತ ಕೇಳ್ತೀರಾ. ಅದೇ ರೀತಿನೇ ಯಾವುದೇ ಇನ್ವೆಸ್ಟ್ ಮಾಡಲಿ, ನಾನೇ ಇನ್ವೆಸ್ಟ್ ಮಾಡಿದ್ರು ಒಂದು ಕಂಪನಿ ಅನಾಲಿಸಿಸ್ ಮಾಡ್ತೀನಿ. ಬಟ್ ಸ್ಮಾಲ್ ಕ್ಯಾಪ್ ಬಗ್ಗೆ ಮಾತಾಡೋ ಏನ್ ಅನ್ಸುತ್ತೆ ನಮಗೆ, ಈ ಒಂದು ಕಂಪನಿ ವೇಸ್ಟ್, ಈ ಕಂಪನಿಗಳನ್ನ ನಾವು ಮಾಡಕ್ಕಿಲ್ಲ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಲ್ಲ, ಈ ರೀತಿ ಎಲ್ಲ ಅನ್ಕೋಬೇಡಿ. ಸ್ಮಾಲ್ ಕ್ಯಾಪ್ ಅಲ್ಲಿ ಕೆಲವೊಂದು ಕಂಪನಿಗಳಿದಾವೆ, ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ. ಸೊ ಇಲ್ಲಿ ನಾನು ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದ್ರೆ, ಸ್ಮಾಲ್ ಕ್ಯಾಪ್ ಕಂಪನಿ ನೀವು ಇನ್ವೆಸ್ಟ್ ಮಾಡ್ಬೋದು, ಬಟ್ ಕಣ್ಣು ಮುಚ್ಕೊಂಡು ಮಾಡೋಕ್ಕಾಗಲ್ಲ. ನೀವು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಬೇಕು. ದೇರ್ ಇಸ್ ಎ ರಿಸ್ಕ್ ಇದೆ. ಯಾಕಂದ್ರೆ ನಾನು ಅಡ್ವಾಂಟೇಜ್ ಫಸ್ಟ್ ನಿಮ್ಗೆ ಹೇಳ್ತೀನಿ. ಅಡ್ವಾಂಟೇಜ್ ಏನು, ಈ ಒಂದು ಕಂಪನಿ ಸ್ಲೋ ಗ್ರೋತ್ ಅಂಡ್ ಸ್ಲೋ ರಿಟರ್ನ್ಸ್. ಅಂಡ್ ಇಲ್ಲಿ ನಿಮ್ಗೆ ಲಕ್ ಚೆನ್ನಾಗಿದ್ರೆ ಆ ಕಂಪನಿ ವೆಲ್ ಎಸ್ಟಾಬ್ಲಿಷ್ ಆದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆದಾಗ 50 ರೂಪಾಯಿ 40 ರೂಪಾಯಿ ಇತ್ತು. ಈಗ ರೀಸೆಂಟ್ ಆಗಿ 500 ರೂಪಾಯಿ 300 ರೂಪಾಯಿ ಎಲ್ಲ ಹೋಗಿತ್ತು. ಯಾರ್ಯಾರು 40 ರೂಪಾಯಿ ಇದ್ದಾಗ ಒಳ್ಳೆ ದುಡ್ಡು ಹಾಕಿದ್ರಲ್ಲ, ಅವರೆಲ್ಲ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ, ಒಳ್ಳೆ ರಿಟರ್ನ್ಸ್ ಬಂದಿದೆ ಅವ್ರಿಗೆಲ್ಲ. ಇದನ್ನ ನಾವು ಲಕ್ ಅಂತ ಕರಿತೀವಿ, ಇಲ್ಲ ಟೈಮಿಂಗ್ ಅಂತ ಕರಿತೀವಿ, ಇಲ್ಲ ನಾಲೆಡ್ಜ್ ಅಂತ ಕರಿತೀವಿ. ಗೊತ್ತಿರುತ್ತೆ ಜನಕ್ಕೆ ಯಾವ ರೀತಿ ಎಂಟರ್ ಆಗ್ಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು ಅಂತ. ಇದನ್ನ ನಾವು ಸ್ಮಾಲ್ ಕ್ಯಾಪ್ ಅಲ್ಲಿ ಆಟ ಆಡ್ಬೋದು, ಈ ರೀತಿ ಎಕ್ಸಿಟ್ ಅಂಡ್ ಎಂಟರ್. ಅದೇ ರೀತಿನೇ ಡಿಸ್ಅಡ್ವಾಂಟೇಜ್ ಏನು, ಅದೇ ಅಕಸ್ಮಾತ್ ಆ ಕಂಪನಿ ಮುಳುಗೋದ್ರೆ ಮುಗಿತು, ನಿಮ್ ದುಡ್ಡು ಮುಳುಗೋಯ್ತು. ಎಕ್ಸಾಂಪಲ್ ಓಲಾ ಕಂಪನಿ ಮುಳುಗೋಯ್ತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಲಿಸ್ಟ್ ಆದ IPO ಬಂದಾಗ ಆ ಕಂಪನಿದು ಶೇರ್ ವ್ಯಾಲ್ಯೂ ತುಂಬಾ ಒಳ್ಳೆ ರಿಟರ್ನ್ಸ್ ಕೊಡ್ತು. 135 150 ರೂಪಾಯಿ ಇತ್ತು ಒಂದು ಶೇರ್ ವ್ಯಾಲ್ಯೂ. ಒಂದು ವಾರಕ್ಕೆ 90 80 70 ಬಂತು. ಈ ರೀತಿ ಡಿಸಪಾಯಿಂಟ್ ಆಗ್ತಾರೆ ಇನ್ವೆಸ್ಟರ್ಸ್, ನಾನು ಹಾಕಿದ್ದೆ ನನ್ನ ದುಡ್ಡು ಈ ತರ ಆಯ್ತು ಅಂತ. ಸೊ ನಾವೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಸ್ಮಾಲ್ ಕ್ಯಾಪ್, ಈಗ ತಾನೇ ಬಂದಿದೆ. ನೀವು ಟೈಮ್ ಕೊಡ್ಬೇಕು ಆ ಕಂಪನಿ ಬೆಳೆಯೋಕೆ. ನಾನು ಟೈಮ್ ಕೊಡೋಕ್ಕಾಗಲ್ಲ, ನಾನು ಟೈಮ್ ಕೊಡೋಕ್ಕಾಗಲ್ಲ, ನಾನು ಬೇಕೇ ಬೇಕು ರಿಟರ್ನ್ಸ್ ಅಂದಾಗ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ, ನಿಮ್ಗೆ ಅದು ಸೂಕ್ತ ಅಲ್ಲ.
ಸೊ ನಾನು ನಿಮ್ಗೆ ಹೇಳ್ತಿರೋದೇನು, ಯಾರಿಗೆ ಸೂಕ್ತ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನನಗೆ ಯಾವ ಕ್ಯಾಪ್ ಸೂಕ್ತ ಆಗುತ್ತೆ, ನನಗೆ ಲಾರ್ಜ್ ಕ್ಯಾಪ್ ಬೆಸ್ಟಾ, ಸ್ಮಾಲ್ ಕ್ಯಾಪ್ ಬೆಸ್ಟಾ, ಮಿಡ್ ಕ್ಯಾಪ್ ಬೆಸ್ಟಾ, ಯಾವುದು? ಸೊ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಯಾವಾಗಲೂ ಲಾಸ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು. ಟೈಮಿಂಗು ಅನಾಲಿಸಿಸ್ ಮಾಡಬೇಕು, ನಾಲೆಡ್ಜ್ ಇರಬೇಕು. ತುಂಬಾ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ. ಇದು ನನ್ನ ಒಂದು ಒಪಿನಿಯನ್. ನಾನು ಖುದ್ದಾಗಿ ಇಲ್ಲಿವರೆಗೂ ನಿಮಗೆ ಸ್ಮಾಲ್ ಕ್ಯಾಪ್ ಅದು ರೆಕಮೆಂಡೇ ಮಾಡಿಲ್ಲ. ಮಿಡ್ ಕ್ಯಾಪ್, ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಲಾರ್ಜ್ ಕ್ಯಾಪ್ ಈ ತರ ಹೇಳ್ತಾ ಇರ್ತೀನಿ ನಾನು. ಸ್ಮಾಲ್ ಕ್ಯಾಪ್ ತುಂಬಾ ರೇರ್ ಆಗಿ ಹೇಳಿರೋದು ನಾನು. ಸೊ ರಿಸ್ಕ್ ತಗೋತೀನಿ ನಾನು ರೆಡಿ ಇದ್ದೀನಿ ಅನ್ನೋರು ಮಾತ್ರ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲ ಅಂದ್ರೆ ಮಲ್ಟಿ ಕ್ಯಾಪ್ ಇದೆ, ಫ್ಲೆಕ್ಸಿ ಕ್ಯಾಪ್ ಇದೆ, ಇಂಡೆಕ್ಸ್ ಫಂಡ್ ಇದೆ, ಲಾರ್ಜ್ ಕ್ಯಾಪ್ ಇದೆ, ಮಿಡ್ ಕ್ಯಾಪ್ ಇದೆ, ಅಲ್ಲಿ ಇನ್ವೆಸ್ಟ್ ಮಾಡಿ. ನಾನು ರಿಸ್ಕ್ ತಗೊಂತೀನಿ, ನನ್ನ ದುಡ್ಡು ಪರವಾಗಿಲ್ಲ ಸ್ಲೋ ಆಗಿ ಬೆಳಿಲಿ ಅಂದ್ರೆ ಮಾತ್ರ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಬಗ್ಗೆ ನಿಮ್ಗೆ ಒಂದು ಇನ್ಫಾರ್ಮೇಶನ್. ಲಾರ್ಜ್ ಕ್ಯಾಪ್ ಅಂದ್ರೆ ಎಷ್ಟೋ ಜನಕ್ಕೆ 100 ಕಂಪನಿಗಳಂತ ಗೊತ್ತಿರಲ್ಲ. ಇನ್ನೊಂದು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಲಾರ್ಜ್ ಕ್ಯಾಪ್ ಅಂದ್ರೆ ಟಾಪ್ 50 ಕಂಪನಿಗಳಲ್ವಾ, ನಿಫ್ಟಿ 50 ತಾನೇ ಅಂತೀರಾ. ನಿಫ್ಟಿ 50 ಅಂದ್ರೆ ಅದು ಒಂದು ಇಂಡೆಕ್ಸ್. ಆ ಒಂದು ಇಂಡೆಕ್ಸ್ ಅಲ್ಲಿ ಟಾಪ್ 50 ಕಂಪನಿಗಳು ಲಿಸ್ಟೆಡ್ ಆಗಿದ್ದಾವೆ. ಅಲ್ಲಿನ ನೀವು ಇನ್ವೆಸ್ಟ್ ಮಾಡಬಹುದು. ಆ ನಿಫ್ಟಿ 50 ETF ನ ಬೈ ಮಾಡಬಹುದು. ನೀವು ETF ಬಗ್ಗೆ ಮಾತಾಡುವಾಗ ನಾವು ETF ನ ಬೈ ಮಾಡ್ತೀವಿ. ಆ ETF ನ ಬೈ ಮಾಡಿದ್ರೆ ನಿಫ್ಟಿ 50ನೇ ಬೈ ಮಾಡಿದಂಗೆ ನೀವು. ಬಿಕಾಸ್ ಆ ಒಂದು ನಿಫ್ಟಿ 50 ಅಲ್ಲಿ ಟಾಪ್ 50 ಕಂಪನಿಗಳು ಲಿಸ್ಟೆಡ್ ಆಗಿರ್ತವೆ. ಸೊ ನಿಫ್ಟಿ 50 ಬೇರೆ. ನಿಫ್ಟಿ 50 ಅಲ್ಲಿ ನೀವು ಟ್ರೇಡ್ ಮಾಡ್ತೀರಾ. ಟ್ರೇಡ್ ಮಾಡುವಾಗ ನಿಮ್ಮೊಂದು ಟ್ರೇಡ್ ದುಡ್ಡು ನಿಫ್ಟಿ 50 ಟಾಪ್ 50 ಕಂಪನಿಗಳ ನಡುವೆನೆ ಟ್ರೇಡ್ ಆಗ್ತಿರುತ್ತೆ. ಅದು ಲಾರ್ಜ್ ಕ್ಯಾಪ್ಗೆ ಸಂಬಂಧ ಇಲ್ಲ. ಲಾರ್ಜ್ ಕ್ಯಾಪ್ ಅಂದ್ರೆ ಟಾಪ್ 100 ಕಂಪನಿಗಳು. ಮಿಡ್ ಕ್ಯಾಪ್ ಅಂದ್ರೆ 100 ರಿಂದ 250 ಕಂಪನಿಗಳು. ಸ್ಮಾಲ್ ಕ್ಯಾಪ್ ಅಂದ್ರೆ 250 ರಿಂದ 500 ಕಂಪನಿಗಳು. ಓಕೆ, ಸೊ ಇದು ಗೊತ್ತಿರಲಿ ನಿಮ್ಗೆ. ಈಗ ನಿಮ್ಗೆ ಐಡಿಯಾ ಬರುತ್ತೆ ನನಗೆ ಯಾವುದು ಸೂಕ್ತ, ಲಾರ್ಜಾ, ಮಿಡ್, ಸ್ಮಾಲ್. ನನಗೆ ಇದು ಯಾವ್ದು ಸೂಕ್ತ ಅಂದ್ರೆ ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್. ಇದ್ರ ಮೇಲೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡ್ ಬರ್ಬೋದು ನೀವು. ಬಟ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಬಗ್ಗೆ ನಿಮ್ಗೆ ಗೊತ್ತಿರಲಿ ಅಂತ ನಾನು ವಿಡಿಯೋ ಮಾಡಿದ್ದು. ಸೊ ನಿಮಗೂ ಏನಾದ್ರು ಇನ್ನೂ ಡೌಟ್ ಇದ್ರೆ, ಯಾವ್ದ್ರ ಬಗ್ಗೆ ಆದ್ರೂ ಸ್ಪೆಸಿಫಿಕ್ ಆಗಿ ಕ್ವಶನ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ. ನಾನು ನಿಮ್ಗೆ ನಿಜವಾಗ್ಲೂ ಆನ್ಸರ್ ಮಾಡ್ತೀನಿ, ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ಬಟ್ ನಿಮ್ಗೆ ಗೊತ್ತಿರಬೇಕು ಅಂತ ಈ ವಿಡಿಯೋ ಮಾಡಿರೋ ಉದ್ದೇಶ. ನಿಮ್ಗೆ ಈ ವಿಡಿಯೋ ಏನ್ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ. ಥ್ಯಾಂಕ್ ಯು.